ಇಷ್ಟೇ ಅಲ್ಲದೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೂ ಕೂಡ ಒಪ್ಪಂದಗಳಾಗ್ತಾ ಇವೆ. ಭಾರತ ಜಪಾನ್ ಒಪ್ಪಂದ, ಹಲವು ಒಪ್ಪಂದಗಳಿಗೆ ಜಪಾನ್ ರಕ್ಷಣಾ ಸಚಿವ ನಕತಾನಿ, ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹಿ ಹಾಕಿದ್ದಾರೆ. ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಯುದ್ಧದ ಕಾರ್ಮೋಡಗಳು ಕವಿದಿರುವಂಥ ಸಂದರ್ಭದಲ್ಲಿ ಈ ಒಂದು ಸಹಿ ಬೀಳ್ತಿರುವಂಥದ್ದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ನಮಗೆಲ್ಲ ಗೊತ್ತು ಏನು ಅಂದರೆ ಅಮೆರಿಕಾ, ಜಪಾನ್ ಮತ್ತು ಭಾರತ ಆಗಾಗ ಈ ಯುದ್ಧದ ತಾಲೀಮುಗಳನ್ನು ಮಾಡ್ತವೆ. ಅದು ಚೀನಾದ ಸರಹದ್ದಿನಲ್ಲಿ ಈ ರೀತಿ ತಾಲೀಮುಗಳಾಗೋದು. ಈ ಮುಖಾಂತರ ನಾವೆಲ್ಲ ಕೂಡ ನಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತ ತೋರಿಸುವಂಥ ಪ್ರಯತ್ನ. ಜಪಾನ್ ಇತ್ತೀಚಿನ ದಿನಗಳಲ್ಲಿ ಬಹಳ ವರ್ಷಗಳ ನಂತರ ಈ ಎರಡನೇ ಮಹಾಯುದ್ಧ ಆದಮೇಲೆ ಈ ಯುದ್ಧದ ವಿಚಾರಗಳಿಂದ ಬಹಳ ದೂರ ಇತ್ತು. ಆದರೆ ಪಕ್ಕದಲ್ಲಿ ನಡೀತಿರುವಂಥ ಉಪಟಳ ಚೀನಾದ್ದು ಇದೆಲ್ಲ ನೋಡಿ ಅವರೂ ಕೂಡ ಈ ರಕ್ಷಣಾ ವೆಚ್ಚವನ್ನು ನಿಧಾನಕ್ಕೆ ಜಾಸ್ತಿ ಮಾಡ್ತಾ ಇರೋದು. ಬಜೆಟಲ್ಲಿ ರಕ್ಷಣೆಗೆ ಹಣವನ್ನು ಹೆಚ್ಚು ಮೀಸಲಿಡ್ತಾ ಇರೋದು. ಸುಮ್ಮನೆ ಇದ್ದರೆ ಆಗಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ. ಇದೆಲ್ಲದರ ಜೊತೆಗೆ ಭಾರತದ ಜೊತೆಗೆ ಸದಾ ಸ್ನೇಹ ಹಸ್ತ, ಅಮೆರಿಕದ ಜೊತೆಗೆ ಯಾವತ್ತಿಗೂ ಕೂಡ ಸ್ನೇಹ. ಇದು ಜಪಾನನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಗಟ್ಟಿ ಮಾಡಿದೆ. ಏನಾದರೂ ಎಡವಟ್ಟುಗಳಾದರೆ ನಮ್ಮ ನೆರವಿಗೆ ಬರ್ತಾರೆ ಅನ್ನುವಂಥ ಒಂದು ಮನೋಭಾವನೆ. ಸೊ ಇವತ್ತು ಜಪಾನ್ ರಕ್ಷಣಾ ಸಚಿವ ನಕತಾನಿ ಮತ್ತು ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವತ್ತು ಚರ್ಚೆ ಮಾಡ್ತಿರುವಂಥದ್ದು. ಜೊತೆಗೇನೆಂದರೆ ಹಲವಾರು ಒಪ್ಪಂದಗಳಿಗೂ ಕೂಡ ಉಭಯ ನಾಯಕರು ಸಹಿ ಹಾಕಿದ್ದಾರೆ.